ಪ್ರೈಸ್ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ತಿರುಗಿ ಈ ಮುಂಜಾನೆ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನ್ಲೈನ್ ಸರ್ವಿಸ್ನ ಮಾಧ್ಯಮದ ಮೂಲಕ ನಾವೆಲ್ಲರೂ ತಿರುಗಿ ಸೇರುವಂತೆ, ನಮ್ಮ ಮನೆಗಳಲ್ಲಿ ನಮ್ಮ ಸ್ಥಳಗಳಲ್ಲಿ ಕೂತ್ಕೊಂಡು ಕರ್ತನನ್ನು ಆರಾಧಿಸುವಂತೆ ಮತ್ತು ಒಂದು ಕುಟುಂಬವಾಗಿ ಕರ್ತನ ಸನ್ನಿಧಿಗೆ ಬಂದು ನಾವು ಆರಾಧನೆಗಳನ್ನು ಮಾಡಿ ದೈವ ಸಂದೇಶವನ್ನು ಕೇಳುವಂತ ಕೃಪೆ ಕರ್ತನು ಒದಗಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನ್ಸುಖ್ ಮೆಥಡಿಸ್ಟ್ ಕನ್ನಡ ಚರ್ಚ್ ಸಾಕಿನಾಕ, ಪವಿತ್ರ ಮೆಥಡಿಸ್ಟ್ ಕನ್ನಡ ಚರ್ಚ್ ಧಾರಾವಿ, ವೆಸ್ಲಿ ಮೆಥಡಿಸ್ಟ್ ಕನ್ನಡ ಚರ್ಚ್ ಧೋರ್ವಾಡ, ಈ ಮೂರು ಸಭೆಗಳಿಗೆ ನನ್ನ ಪರವಾಗಿ ನಿಮ್ಮೆಲ್ಲರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ನಾನು ಈ ಸಂದೇಶವನ್ನು ನಿಮ್ಮ ಕಡೆಗೆ ಮುಟ್ಟಿಸುವಾಗ ನನ್ನ ಬಯಕೆ ಆಸೆ ಏನೆಂದರೆ, ನೀವು ಸಮಯ ತೆಗೆದುಕೊಂಡು ಮುಂಜಾನೆ ವೇಳೆಯಲ್ಲಿ, ಮಧ್ಯಾಹ್ನವಾಗ್ಲಿ ಸಾಯಂಕಾಲವಾಗ್ಲಿ ದೇವರು ಹೇಗೆ ಅನುಕೂಲ ಮಾಡಿಕೊಡ್ತಾನೋ ದಯಮಾಡಿ ದೈವ ಸಂದೇಶವನ್ನು ಕೇಳ್ರಿ. ಮತ್ತು ಅದಲ್ಲದೆ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಬೇರೆ ಬೇರೆ ಕನ್ನಡ ಸಭೆಗೆ ಸಂಬಂಧಪಟ್ಟವರಾಗಿರ್ಲಿ ಅಥವಾ ಕರ್ನಾಟಕ ಪ್ರಾಂತದಲ್ಲಿರುವಂತ ಎಲ್ಲಾ ಕ್ರೈಸ್ತ ನನ್ನ ಸಹೋದರ ಸಹೋದರಿಯರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ಯಾಕಂದ್ರೆ ತಾವು ಕೊಡುವಂತ ಅನೇಕ ಕಾಮೆಂಟ್ಸ್ ಗಳಿಗಾಗಿ, ಪರ್ಸನಲ್ ಮೆಸೇಜಸ್ ಗಳಿಗಾಗಿ ಮತ್ತು ಇಂತಹ ವಾಕ್ಯಗಳ ಮೂಲಕ ನೀವು ಆಶೀರ್ವಾದ ಹೊಂದುತ್ತಾ ಇದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ನಮ್ಮ ಮಹಾರಾಷ್ಟ್ರ, ಕರ್ನಾಟಕವಾಗ್ಲಿ, ಭಾರತ ದೇಶದ ಪ್ರಾಂತದಲ್ಲಿ ಪರಿಸ್ಥಿತಿಯು ಇನ್ನೂ ವಿಪರೀತವಾಗಿ ಗಂಭೀರವಾಗ್ತಿರುವಾಗ, ಈ ಕೊರೋನಾ ವೈರಸ್ನ ರೋಗ ಹರಡುತ್ತಿರುವಾಗ, ಈ ಸೋಂಕು ರೋಗ ಹರಡುತ್ತಿರುವಾಗ, ಘೋರ ವ್ಯಾಧಿಯಲ್ಲಿ ನಾವು ಹಾದು ಹೋಗ್ತಿರುವಾಗ, ಲೆಟ್ ಅಸ್ ಕಂಟಿನ್ಯೂ ಟು ಟ್ರಸ್ಟ್ ಅವರ್ ಗಾಡ್. ನಾವು ಯಥಾ ರೀತಿಯಲ್ಲಿ ನಾವು ಕರ್ತನನ್ನ ಆತುಕೊಳ್ಳೋಣ, ಆತನ ಮೇಲೆ ಭರವಸೆ ಬಿಡೋಣ, ಆತನ ಮೇಲೆ ನಮ್ಮ ನಂಬಿಕೆ ಇಡೋಣ. ಎಷ್ಟು ಮಾತ್ರಕ್ಕೂ ನಾವು ಭಯ ಪಡದಂತೆ, ಎಷ್ಟು ಮಾತ್ರಕ್ಕೆ ನಾವು ಭಯಕ್ಕೆ ಈಡಾಗದಂತೆ ಕ್ರಿಸ್ತನಲ್ಲಿ ನಾವು ಧೈರ್ಯವಾಗಿದ್ದು, ಸ್ಥಿರಚಿತ್ತವಾಗಿದ್ದು, ನಂಬಿಕೆಯಲ್ಲಿ ದೃಢವಾಗಿದ್ದು ನಾವೆಲ್ಲರೂ ನಮ್ಮ ಒಂದು ಜೀವಿತವನ್ನು ಮುಂದುವರಿಸಿಕೊಂಡು ಹೋಗುವಂತೆ, ಈ ಒಂದು ಘೋರ ಹೋರಾಟದಲ್ಲಿ ನಾವು ಯಥಾ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ಮತ್ತು ಅದಲ್ಲದೆ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳಿಗೆ, ಪ್ರತ್ಯೇಕವಾಗಿ ಸಭಿಕರಿಗೆ, ಯವನಸ್ಥ ಮಕ್ಕಳಿಗೆ, ಹಿರಿಯರಿಗೆ ನಾನು ಕೋರುವುದೇನೆಂದ್ರೆ, ದಯಮಾಡಿ ಮನೆ ಹೊರಗೆ ಜಾಸ್ತಿ ಹೋಗ್ಬೇಡ್ರಿ. ಆದಷ್ಟು ಮಟ್ಟಿಗೆ ನೀವು ನಿಮ್ಮ ಸ್ಥಳಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಸೊಸೈಟೀಸ್, ನಿಮ್ಮ ಕಾಲನೀಸ್ ಗಳಲ್ಲಿ ನೀವು ಸುರಕ್ಷಿತವಾಗಿರ್ರಿ. ನಿಮ್ಮನ್ನು ಕಾಪಾಡಿಕೊಳ್ಳ್ರಿ, ನಿಮ್ಮ ಕುಟುಂಬದವರನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ನಾನು ಪ್ರೇರೇಪಿಸ್ತೇನೆ. ಮತ್ತು ಏನೇನೋ ಪ್ರಿಕಾಷನ್ಸ್ಗಳು, ಏನೇನೋ ಆದೇಶಗಳನ್ನು ಸರ್ಕಾರದ ಮೂಲಕ ಅಥವಾ ಈ ದಿವಸದ ಲಾಕ್ಡೌನ್ ನ ಮಧ್ಯದಲ್ಲಿ ನಮಗೆ ಸಿಗ್ತಾ ಉಂಟು, ದಯಮಾಡಿ ಅದನ್ನು ಪರಿಪಾಲಿಸಿಕೊಂಡು ಹೋಗ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಪ್ರೇರೇಪಿಸುವಂತನಾಗಿದ್ದೇನೆ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ದಿನ ಸನ್ನಿಧಿಯಲ್ಲಿ ಬಂದು ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತವರಾಗಿದ್ದೇವೆ. ಈ ಆರಾಧನೆಯನ್ನು ಆಶೀರ್ವಾದ ಮಾಡಿದ ನಿನಗೆ ಸ್ತೋತ್ರ. ಹಾಡಿರುವ ರಾಗಗಳ ಮೂಲಕ ಮಹಿಮೆ ಹೊಂದಿದ ನಿನಗೆ ಸ್ತೋತ್ರ. ಈ ಒಂದು ದೈವ ಸಂದೇಶವನ್ನು ನಿನ್ನ ಮಕ್ಕಳ ಸಲುವಾಗಿ ನಮ್ಮ ಆತ್ಮೀಯ ಬೆಳವಣಿಗೆಗೋಸ್ಕರ ತಂದಿರುವಾಗ ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಆತ್ಮದಿಂದ ತುಂಬಿಸು. ನಿನ್ನ ಜ್ಞಾನ, ತಿಳುವಳಿಕೆ, ನಿನ್ನ ಆತ್ಮನ ಅಭಿಷೇಕ ನಮಗೆ ದಯಪಾಲಿಸು ಸ್ವಾಮಿ. ನಾನು ತಗ್ಗಿಸಲ್ಪಡಬೇಕು, ನೀನು ಮಾತ್ರ ಹೆಚ್ಚಿಸಲ್ಪಡಬೇಕು. ನಿನ್ನ ನಾಮಕ್ಕೆ ಮಾತ್ರ ಘನ, ಮಾನ, ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರದ ಮೂಲಕ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಈಗಾಗಲೇ ನಿಮಗೆ ಕೊಟ್ಟಿರುವಂತ ದೇವರ ಸತ್ಯವೇದದ ವಾಕ್ಯವು ವಿಮೋಚನಾ ಕಾಂಡದ ಪುಸ್ತಕ 17ನೇ ಅಧ್ಯಾಯದ 8 ರಿಂದ 16 ವಚನಗಳನ್ನು ನಾವು ಓದಿದ್ದೇವೆ. एक्सोडस चैप्टर 17 वर्सेस 8 थ्रू 16. निर्गमन का किताब उसके 17वें अध्याय के 8 से 16वें पद तक जो है हमारा ध्यान रहेगा. ಈ ಒಂದು ಭಾಗದಲ್ಲಿ ಓದುವಾಗ ಇಡೀ ಈ ವಿಮೋಚನಾ ಕಾಂಡದ ಪುಸ್ತಕದಲ್ಲಿ ಇಸ್ರಾಯೇಲ್ ಜನರ ಪ್ರಯಾಣವನ್ನು ನಾವು ನೋಡುವಂತವರಾಗಿದ್ದೇವೆ. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಂತ ಒಂದು ಘಟನೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟಂತ ಒಂದು ಆದೇಶಗಳನ್ನು, ದೇವರು ಕೊಟ್ಟಂತ ಒಂದು ಆಜ್ಞೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಮತ್ತು ಇಸ್ರಾಯೇಲ್ ಜನರು ಮಾಡಿರುವಂತ ಎಲ್ಲ ಒಂದು ಗುಣಗುಟ್ಟಿರುವಂತ ಒಂದು ಸ್ವಭಾವ, ಮೋಶೆ ವಿರುದ್ಧವಾಗಿ ನಡೆದಿರುವಂತಹ ಸ್ವಭಾವ, ಆದಾಗ್ಯೂ ಅನೇಕ ಸಂಗತಿಗಳಲ್ಲಿ ಕೂಡ ದೇವರು ತನ್ನ ಕೃಪೆಯನ್ನು ಇಸ್ರಾಯೇಲ್ ಜನರಿಗೆ ತೋರಿಸಿರುವಂತ ಒಂದು ಘಟನೆಗಳನ್ನು ನಾವು ಈ ಭಾಗದಲ್ಲಿ ವಿಮೋಚನಾ ಕಾಂಡದ ಪುಸ್ತಕದಲ್ಲಿ ನೋಡುವಂತವರಾಗಿದ್ದೇವೆ. इट बिगिंस, ये शुरुआत होता है निर्गमन के उस 17वें अध्याय का अगर हम देखेंगे तो जहां पर जैसे वो लाल समुद्र पार करके आकर एक जगह पर ठहर जाते हैं,
ರೆಫಿದೀಮ ಎಂಬ ಒಂದು ಸ್ಥಳದಲ್ಲಿ ಬಂದು ಇಸ್ರಾಯೇಲ್ ಜನರು ಇಳ್ಕೊಳ್ಳುವಾಗ ಅವರಿಗೆ ಕುಡಿಯಲಿಕ್ಕೆ ನೀರು ಸಿಗ್ಲಿಲ್ಲ ಎಂಬುದಾಗಿ ನೋಡುತ್ತೇವೆ. एंड व्हेन दे वर नॉट गेटिंग द वाटर, जब उन्हें पीने के लिए पानी नहीं मिला, ये इस्राएल लोग जो है मूसा के प्रति, परमेश्वर के प्रति कुड़कुड़ाने लग गए, और इतना ज्यादा कुड़कुड़ाए कि वो परमेश्वर के खिलाफ बातें करने लग गए और कहने लग गए कि क्या तो हमारे बच्चों को, हमारे परिवार को, हम सभी को यहाँ पर तू मरने के लिए लेकर आया, ನೀನು ನಮ್ಮನ್ನು ಸಾಯುವುದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿಯಾ ಎಂಬ ಒಂದು ಗುಣಗುಟ್ಟುವಿಕೆ ಅಲ್ಲಿ ಪ್ರಾರಂಭವಾಗಿದೆ ಎಂಬುದಾಗಿ ನೋಡುತ್ತೇವೆ. ಮೋಶೆ ಮನಸ್ಸಿನಲ್ಲಿ ನೊಂದುಕೊಂಡಿದ್ದಾನೆ. ಮನಸ್ಸಿನಲ್ಲಿ ನೊಂದುಕೊಂಡು ಆ ಒಂದು ಇಸ್ರಾಯೇಲ್ ಜನರ ಅಗತ್ಯಕ್ಕಾಗಿ ಯೆಹೋವನಿಗೆ ಮೊರೆಡುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಇಸ್ರಾಯೇಲ್ ಜನರ ಅಗತ್ಯವನ್ನು ಪೂರೈಸುವುದನ್ನು, ಮೋಶೆಯ ಪ್ರಾರ್ಥನೆಯನ್ನು ಲಾಲಿಸುವುದನ್ನು ಎಂಬುದಾಗಿ ನಾವು ನೋಡುತ್ತೇವೆ. ಅಂಡ್ ದಟ್ ಈಸ್ ದ ರೀಸನ್, ಆ ಒಂದು ಸ್ಥಳದಲ್ಲಿ ಆ ಬಂಡೆ, ಆ ಕಲ್ಲಿನಿಂದ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ ಜನರಿಗೆ ನೀರನ್ನು ಒದಗಿಸುವುದೆಂಬುದಾಗಿ ನೋಡುತ್ತೇವೆ. ಅದಕ್ಕೆ ಆ ಸ್ಥಳಕ್ಕೆ ಮಸ್ಸಾ ಎಂಬುದಾಗಿ ಸ್ಥಳ, ಮತ್ತು ಅವರು ಗುಣಗುಟ್ಟಿದ ಕಾರಣ ಮೆರಿಬಾ ಎಂಬ ಒಂದು ಸ್ಥಳಕ್ಕೆ ಆ ಒಂದು ಸ್ಥಳಕ್ಕೆ ಹೆಸರು ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. ಈಗ ಭಾಗದಲ್ಲಿ ಏನ್ ನೋಡುತ್ತೇವೆ ಎಂಬುದಾಗಿ ಕೇಳುವಾಗ ರೆಫಿದೀಮಿನಲ್ಲಿ ಬಂದು ಇಳ್ಕೊಂಡಿದ್ದಾರೆ. ದೇ ಹ್ಯಾವ್ ಕಮ್ ಟು ಅ ಪ್ಲೇಸ್ ಕಾಲ್ಡ್ ರೆಫಿದೀಮ್. ಈ ಒಂದು ಸ್ಥಳದಲ್ಲಿ ಬಂದು ಇಳ್ಕೊಂಡಿರುವಾಗ ಈಗ ಅಮಲೇಕ್ಯರು ಇಸ್ರಾಯೇಲ್ ಜನರ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. यहाँ पर अमलेक के जो ग्रुप के लोग हैं या फिर ये जो जन हैं, ये इस्राएल लोगों के ऊपर जो है अभी आक्रमण करने वाले हैं, युद्ध होने वाला है. और जब युद्ध होने वाला है तो परमेश्वर जो है मूसा को आदेश दिया है कि तू तैयार हो जा. ಇಸ್ರಾಯೇಲ್ ಜನರನ್ನು ಸಿದ್ಧ ಮಾಡೋದಕ್ಕಾಗಿ ಮೋಶೆಗೆ ಆಜ್ಞೆ ಕೊಡಲಾಗಿದೆ. ಈಗ ಮೋಶೆಯು ತನ್ನನ್ನು ತಾನು ಅಥವಾ ತನ್ನ ಇಸ್ರಾಯೇಲ್ ಜನರನ್ನು ಆ ಅಮಲೇಕ್ಯರ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕಾಗಿ ಸಿದ್ಧ ಮಾಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಅಂಡ್ ದಟ್ ಈಸ್ ವೈ ಹಿ ಸೆಂಡ್ಸ್ ಜೋಶುವ. ಯೆಹೋಶುವನನ್ನು ಅಮಲೇಕ್ಯರ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಕಳಿಸಿಕೊಡುವಂತವನಾಗಿದ್ದಾನೆ. ಮತ್ತು ಯೆಹೋಶುವನನ್ನು ಮುಂದೆ ಯುದ್ಧ ಮಾಡೋದಕ್ಕೆ ಕಳಿಸಿಕೊಡುವಾಗ ಮೋಶೆ ಜೊತೆಯಲ್ಲಿ ಆರೋನ ಮತ್ತು ಹೂರನು, ಇವರಿಬ್ಬರು ವ್ಯಕ್ತಿಗಳು ಮೋಶೆ ಜೊತೆಯಲ್ಲಿ ಇಳ್ಕೊಳ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. And as they were ready to fight against the Amalekites, ये अमलेकियों के विरुद्ध में जब ये लड़ने के लिए आगे चले जाते हैं, तो मूसा जो है एक पहाड़ की चोटी पर जाकर खड़ा होता है. ಆ ಒಂದು ಗುಡ್ಡದ ತುದಿಗೆ ಹೋಗಿ ನಿಂತ್ಕೊಂಡು ಈಗ ಯೆಹೋವ ದೇವರಿಗೆ ಮೊರೆ ಇಡುವಂತವನಾಗಿದ್ದಾನೆ. ಯೆಹೋವನ ಹತ್ರ ಪ್ರಾರ್ಥಿಸಿ ಭಿನ್ನಯಿಸುವಂತವನಾಗಿದ್ದಾನೆ. ಅದೇನಂತಾರೆ, ಅಮಲೇಕ್ಯರು ಸೋತು ಹೋಗ್ಬೇಕು, ಇಸ್ರಾಯೇಲ್ ಜನರು ಗೆಲ್ಲಬೇಕೆಂಬುದಾಗಿ. ಆದ್ರಿಂದ ಕೇಳಿಸ್ಕೊಳ್ರಿ, ಬಹಳ ಸುಂದರವಾದಂತ ಒಂದು ಚಿತ್ರ, ಬಹಳ ಸುಂದರವಾದಂತ ಒಂದು ಘಟನೆ ಮತ್ತು ಬಹಳ ಬಲವಾದಂತ ಅದ್ಭುತವಾದಂತ ಒಂದು ಘಟನೆಯನ್ನು ನಾವು ನೋಡುವಂತವರಾಗಿದ್ದೇವೆ. बहुत ही आश्चर्य करने वाला एक ऐसा घटना, एक ऐसा विचार या फिर एक ऐसा वचन जो है शायद ही आप लोगों ने कभी सुना होगा. अगर सुना भी है तो परमेश्वर के नाम को धन्यवाद दो, क्योंकि आज जिस हालात के बीच में हम जा रहे हैं, आज जिस परिस्थितियों में हम लोग जी रहे हैं, आज जो ये कोरोना वायरस के फिर कोविड के लक्षण में उतार चढ़ाव हो रहा है, लॉकडाउन सुधर गया था, वापस बिगड़ रहा है, इन सब के बीच में हम परमेश्वर से कैसी प्रार्थना कर सकते हैं, कैसी दुआई हम कर सकते हैं, इस संदेश को मैं आप तक पहुंचाना चाहता हूं. अब सुनिएगा ध्यान से कि मूसा जो है उस पहाड़ की चोटी पर चला गया और यहोवा परमेश्वर के पास में इन दोनों हाथों को उठाकर वो प्रार्थना करने लगा. ಈ ಎರಡು ಕೈಗಳನ್ನು ಎತ್ತಿ ಮೋಶೆ ಯೆಹೋವ ದೇವರ ಕಡೆಗೆ ಆತನು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡಿದನು. ಆತನು ಮೊರೆ ಇಡಕ್ಕೆ ಶುರು ಮಾಡಿದನು. ಯೆಹೋವನ ಹತ್ರ ಆತನು ಭಿನ್ನಯಿಸ್ತಾ ಇದ್ದಾನೆ. he has lifted his both hands towards heaven, ಪರಲೋಕದ ಕಡೆಗೆ, ಆಕಾಶದ ಕಡೆಗೆ, ಯೆಹೋವನ ಸಿಂಹಾಸನದ ಕಡೆಗೆ ಈ ಎರಡು ಕೈಗಳನ್ನು ಎತ್ತಿ ಆತನು ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. And as he was praying and lifting his hands towards heaven, जैसे उन हाथों को उठाकर यहोवा के प्रति वो प्रार्थना करने लग गया, हम बाइबल में क्या देखते हैं पता है कि जैसे वो प्रार्थना करने लग गया, his hands were up, उसके हाथ ऊपर के ओर थे. और जैसे जैसे वो प्रार्थना कर रहा है और जैसे जैसे उसके हाथ ऊपर की ओर हैं, तब इस्राएल लोग मजबूत हो रहे थे. ಯಾವಾಗ ಆತನು ತನ್ನ ಕೈಗಳನ್ನು ಎತ್ತುತ್ತಾ ಇದ್ನೋ ಆವಾಗ ಇಸ್ರಾಯೇಲ್ ಜನರು ಬಲವಾಗ್ತಾ ಇದ್ರು. ಅದರ ಮುಂದೆ ಏನ್ ನೋಡ್ತೀವಿ ಗೊತ್ತುಂಟಾ? And as he was getting tired and is putting down his hands, जब वो अपने हाथों में थक कर अपने हाथों को नीचे डाल रहा था, अब सुनिएगा ध्यान से,
तब अमलेकी मजबूत हो रहे थे. ಕೈಗಳನ್ನು ಎತ್ತುವಾಗ ಇಸ್ರಾಯೇಲರು ಬಲವಾಗ್ತಾ ಇದ್ದಾರೆ, ಕೈಗಳನ್ನು ಇಳಿಸುವಾಗ ಅಮಲೇಕ್ಯರು ಬಲವಾಗ್ತಾ ಇದ್ದಾರೆ. ಮುಂಜಾನೆಯಿಂದ ಮಧ್ಯಾಹ್ನದಿಂದ ಸಾಯಂಕಾಲದವರೆದ ಘಟನೆ ಅದು ಕೇಳಿಸ್ಕೊಡ್ರಿ. ಬೈಬಲ್ ನಲ್ಲಿ ವಚನ ಏನು ಓದ್ತು ಎಂಬುದಾಗಿ ಹೇಳುವಾಗ, ಈಗ ಆರೋನನು ಮತ್ತು ಹೂರನು ಇವರಿಬ್ಬರು ಮೋಶೆಗೋಸ್ಕರ ಒಂದು ಬಂಡೆ ಕಲ್ಲನ್ನು ತಂದು आतन अदर मेले कूडिस्तारे ಎಂಬುದಾಗಿ ನೋಡುತ್ತೇವೆ. अब आरोन और हूर जो है ये दोनों एक पत्थर को लेकर आते हैं और एक पत्थर को ले आकर उसके ऊपर मूसा को बिठाते हैं और एक उसके दाहिने तरफ एक उसके बाएं तरफ खड़े होते हैं और उसके हाथ उठाए रखते हैं. ಒಬ್ಬನು ಬಲಗಡೆಯಲ್ಲಿ ನಿಂತ್ಕೊಂಡು ಒಬ್ಬನು ಎಡಗಡೆಯಲ್ಲಿ ನಿಂತ್ಕೊಂಡು ಆ ಇಬ್ಬರು ಒಬ್ಬರು ಈ ಬಲಗೈಗೆ ಆಧಾರ ಕೊಡ್ತಾರೆ, ಇನ್ನೊಬ್ಬರು ಈ ಬಲಗೈಗೆ ಆಧಾರ ಕೊಡ್ತಾರೆ. एंड टिल द इवनिंग, लिसन टू मी वेरी केयरफुली, शाम होने तक जो है आरोन और हूर जो है इन दोनों ने मूसा के दोनों हाथों को सहारा दिया. उसके हाथ ऊंचे स्थान में थे, उठाए स्थिति में थे. ಆ ಕೈಗಳು ಎತ್ತಲ್ಪಟ್ಟಿದ್ವು. ಆ ಕೈಗಳು ಇಡೀ ಸಾಯಂಕಾಲದವರೆಗೆ ಎತ್ತಲ್ಪಟ್ಟ ಕಾರಣ, ದೇವರ ಸನ್ನಿಧಿಗೆ ಮೊರೆ ಇಟ್ಟ ಕಾರಣ ಅವರು ಇಸ್ರಾಯೇಲ್ ಜನರು ಅಮಲೇಕ್ಯರನ್ನು ಸೋಲಿಸಿದರು, ಅಮಲೇಕ್ಯರನ್ನು ಸಾಯಿಸಿಬಿಟ್ರು, ಅಮಲೇಕ್ಯರ ಮೇಲೆ ಜಯವನ್ನು ಹೊಂದಿದರು ಎಂಬುದಾಗಿ ನೋಡುತ್ತೇವೆ. they have just got a victory over Amalekites. ये सारे इस्राएल जो हैं या यहोशू के साथ में मिलकर जो है अमलेकियों के ऊपर जो है उन्होंने जय को प्राप्त किया करके हम लोग देखते हैं. एंड दैट इज द रीजन मूसा जो है वहां पर एक वेदी को वो बांधता है, ಒಂದು ಯಜ್ಞ ವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ನಿಸ್ಸಿ ಎಂಬುದಾಗಿ ಹೆಸರಿಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಯೆಹೋವ ನಿಸ್ಸಿ ಎಂಬುದಾಗಿ ಹೇಳುವಾಗ ನಮ್ಮ ಯೆಹೋವನೇ ನಮ್ಮ ಜಯ ಧ್ವಜ. ದ ಲಾರ್ಡ್ ಇಸ್ ಮೈ ಬ್ಯಾನರ್, ದ ಲಾರ್ಡ್ ಇಸ್ ಆರ್ ಬ್ಯಾನರ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ ನಾವು ಹೇಳುವಾಗ ಆ ಯೆಹೋವ ದೇವರು ಇಸ್ರಾಯೇಲ್ ಜನರಿಗೆ ಅಮಲೇಕ್ಯರ ಮೇಲೆ ಜಯವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. I was reading, there is a book called the book called touch the world through prayer. शायद आपको उल्टा दिखेगा, but touch the world through prayer, ವೆಸ್ಲಿ ಡೂವೆಲ್ ಎಂಬುದಾಗಿ ಈ ಪುಸ್ತಕವನ್ನು ನಾನು ಕಳೆದ ದಿವಸ ಓದುವಾಗ ಈ ವಿಚಾರ ನನಗೆ ಬಂತು. why we are still going through such situation, ಯಾಕೆ ನಾವು ಈ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೇವೆ? ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ವಾ? ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸ್ತಾ ಇಲ್ವಾ? the only thing that I want to say, I don't want to compare exactly to this passage, but ये जानना चाहूंगा कि जैसे जैसे हालात सुधरते हैं वैसे इंसान बहुत ही ಕಂಫರ್ಟ್ हो जाता है. ಯಾವಾಗ ಪರಿಸ್ಥಿತಿಯು ಸುಧಾರಣೆಗೆ ಬರುತ್ತೋ ಆವಾಗ ನಾರ್ಮಲ್ ಲೈಫ್ಗೆ ಬರುತ್ತೋ ದ ಡೆತ್ ರೇಟ್ಸ್ ಕೇಸಸ್ ಕಡಿಮೆ ಆಗುತ್ತವೋ ಜನರು ಬಹಳ ಸಾಮಾನ್ಯವಾಗಿ ಸಾಧಾರಣವಾದಂತಹ ಭಾವನೆಯಲ್ಲಿ ಜೀವಿಸುವಂತವರಾಗಿದ್ದಾರೆ, ಪ್ರಾರ್ಥನೆಯಲ್ಲಿ ಬಲಹೀನವಾಗುವಂತವರಾಗಿದ್ದಾರೆ, ಪ್ರಾರ್ಥನೆಯಲ್ಲಿ ಬಿಟ್ಟುಕೊಡುವಂತವರಾಗಿದ್ದಾರೆ. ಐ ಜಸ್ಟ್ ವಾಂಟ್ ಟು ಎನ್ಕರೇಜ್ ಪ್ರಾರಂಭದಿಂದ ಹಿಡ್ಕೊಂಡು ಕೊನೆಗಳಿಗೆವರೆಗೆ ನಾವು ಸಮಾನವಾಗಿ प्रार्थनेಯಲ್ಲಿ ಬಲ ಹೊಂದುತ್ತಾ ಇರಬೇಕು. I was just thinking, जब मूसा का हाथ ऊपर के स्थान में था तो इस्राएल लोग मजबूत होकर जीत की ओर जा रहे थे. मूसा का हाथ जैसे नीचे जा रहा था तब इस्राएल लोग कमजोर हो रहे थे और शत्रु की जो सेना थी वो लोग मजबूत होकर जीत की ओर जा रहे थे. And that is the reason आरोन और हूर मिलकर जो है मूसा के दोनों हाथों को ऊपर की ओर ऊपर लगा के रखे ताकि मूसा लगातार यहोवा परमेश्वर से प्रार्थना करे. हालेलूया. ಮೋಶೆಯು ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇರಲಿ, ದೇವರಿಗೆ ಮೊರೆ ಇಡ್ಲಿ, ಆತನ ಕೈಗಳು ಎತ್ತರದ ಸ್ಥಾನದಲ್ಲಿರಲಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾ ಹೋದ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ವೈ ಆಮ್ ಐ ಬ್ರಿಂಗಿಂಗ್ ದಿಸ್ ಮೆಸೇಜ್ ಕಾಲ್ಡ್ ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಗಳನ್ನು ಮೇಲಕ್ಕೆತ್ರಿ, ನಿಮ್ಮ ಕೈಗಳನ್ನು ಕರ್ತನ ಕಡೆಗೆ ಎತ್ರಿ, ನಿಮ್ಮ ಕೈಗಳನ್ನು ಆಕಾಶದ ಕಡೆಗೆ ಎತ್ರಿ, ನಿಮ್ಮ ಕೈಗಳನ್ನು ಕರ್ತನ ಸಿಂಹಾಸನದ ಕಡೆಗೆ ಎತ್ರಿ. अपने हाथों को परमेश्वर की ओर उठाओ, अपने हाथों को परमेश्वर के प्रति धन्यवाद के ओर उठाओ. अपने हाथों को परमेश्वर के प्रति उठाना बहुत जरूरी है, लगातार प्रार्थना करना बहुत जरूरी है. अगर ये प्रक्रिया ये जरूरी नहीं कि हाथ उठाने से ही परमेश्वर सुनता है. बहुत सारे अगर सिस्टम को या फिर हमारी प्रथा को अगर मैं देखूं तो बहुत सारे लोग जो है कलीसिया में कभी हाथ नहीं उठाते. they are always shy. ಬಹಳ ಜನ ನಾಚ್ಕೊಳ್ತಾರ್ರಿ ಕೈ ಎತ್ತಿ ಪ್ರಾರ್ಥನೆ ಮಾಡ್ಲಿಕ್ಕೆ, ಕೈ ಎತ್ತಿ ಆರಾಧನೆ ಮಾಡ್ಲಿಕ್ಕೆ, ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡಕ್ಕೆ ನಾಚಿಕೊಳ್ತಾರೆ.
I am not explaining that you lift up your hands, then only God will answer. No. The Lord wants to give you message. ದೇವರು ಈ ದಿವಸ ಸಂದೇಶ ಏನು ಕೊಡ್ತಾನೆ ಗೊತ್ತುಂಟಾ? ನನ್ನ ಹೃದಯದ ಅಂತರಾಳದಿಂದ ನನ್ನ ಪ್ರಾರ್ಥನೆಗಳನ್ನು, ನನ್ನ ಭಾರವನ್ನು, ನನ್ನ ಕಷ್ಟವನ್ನು, ನನ್ನ ಬಯಕೆಯನ್ನು ನಾನು ಕರ್ತನ ಕಡೆಗೆ ಎತ್ತುವಂಥದ್ದು ಬಹಳ ಅಗತ್ಯ. Raise towards heaven. उसे सिंहासन तक उठाइएगा, परमेश्वर तक लेकर आइएगा, परमेश्वर से प्रार्थना कीजिएगा. जब जब ये हाथ नीचे जाते हैं, हम कमजोर होते जा रहे हैं, हम प्रार्थना में कमजोर हो रहे हैं, हमारे विश्वास में कमजोर हो रहे हैं, हमारे डेली रूटीन लाइफ जब आगे बढ़ते हैं तो बहुत सारे लोगों को ये कॉमन हो चुका है, ये लॉकडाउन कॉमन हो चुका है, ये हालात कॉमन हो चुका है, और ऐसे लगता है कि अब इसी के साथ में हमें जीना है. लेकिन मैं ये विश्वास करता हूं और ये प्रार्थना करना बहुत जरूरी है. God should destroy. ದೇವರು ಈ ಘೋರ ವ್ಯಾಧಿಯನ್ನು ನಾಶ ಮಾಡಬೇಕ್ರಿ. that Bible, you want to listen to this verse, what it says. ವಾಕ್ಯ ಏನ್ ಹೇಳ್ತದೆ ಕೇಳಿಸ್ಕೊಳ್ರಿ. ಯೆಹೋವನು ಮೋಶೆಗೆ 14ನೇ ವಚನ, ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. Did you get this word? धरती के ऊपर जो है इन अमलियों का नामो निशान में मिटा दूंगा. क्यों? क्योंकि वे इस्राएल के विरुद्ध में खड़े हो गए. क्या हम में से कोई है, अगर हम न्यूज चैनल्स को देख रहे हैं, हम लोग रिपोर्टर्स को सुन रहे हैं, डॉक्टर्स को सुन रहे हैं, इसके साथ में जीना सीख लो हो करके बहुत सारे लोग बोलते हैं, लेकिन क्या हम ये प्रार्थना कर रहे हैं कि लॉर्ड ये बुरे हालात, ये कोरोना कोविड-19 का नामो निशान इस धरती से मिटा दे प्रभु. ಇದರ ಹೆಸರನ್ನೇ ಕಿತ್ತಾಕು ದೇವರೇ, ಇದರ ಹೆಸರನ್ನೇ ನಿರ್ಮೂಲ ಮಾಡಿಬಿಡು ಎಂಬ ಒಂದು ಪ್ರಾರ್ಥನೆ ನಮ್ಮಲ್ಲಿ ಉಂಟಾಗುವಂಥದ್ದು ಬಹಳ ಅಗತ್ಯ. ಐ ಜಸ್ಟ್ ವಾಂಟ್ ಟು ಎನ್ಕರೇಜ್ ಆಲ್ ಆಫ್ ಯು ದಿಸ್ ಮಾರ್ನಿಂಗ್. ಈ ದಿವಸ ಬೆಳಿಗ್ಗೆ ನನ್ನ ಆಸೆ ಏನು ಗೊತ್ತುಂಟಾ? ಕರ್ತನ ಕಡೆಗೆ ಕೈಗಳನ್ನು ಎತ್ತರಿ, ಕರ್ತನ ಕಡೆಗೆ ನಿಮ್ಮ ಮನಸ್ಸುಗಳನ್ನು ಎತ್ತರಿ, ಕರ್ತನ ಕಡೆಗೆ ನಿಮ್ಮ ಪ್ರಾರ್ಥನೆಗಳನ್ನು ಎತ್ತರಿ. ಬಹಳ ಸಂಗತಿಗಳು ಉಂಟು. ಕೆಲವೊಂದು ವಚನಗಳನ್ನು ಓದುವಾಗ ಅನೇಕ ಭಾಗಗಳಲ್ಲಿ when you read Psalms there are many words, many verses it says I lift up my hands towards heaven. मैं अपने हाथों को तेरे ओर उठाता हूँ प्रभु, मैं अपने हाथों को तेरे सिंहासन की ओर उठाता हूँ प्रभु, मैं अपने हाथों को धन्यवाद के साथ में उठाता हूँ प्रभु, मैं अपने हाथों को हृदय की गहराई से स्तुति ಸ್ತೋತ್ರ करते हुए मैं उठाता हूँ. ಎಲ್ಲಾ ಸ್ತುತಿ ಸ್ತೋತ್ರಗಳ ಮೂಲಕ ನನ್ನ ಕೈಗಳನ್ನು ನಿನ್ನ ಕಡೆಗೆ ಎತ್ತುತ್ತೇನೆ ಎಂಬ ಒಂದು ಪ್ರಾರ್ಥನೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಕೇಳಿಸ್ಕೊಳ್ರಿ. ನೆಹೆಮಿಯನು ಬರೆದ ಪುಸ್ತಕ 8ನೇ ಅಧ್ಯಾಯದ 6ನೇ ವಚನದಲ್ಲಿ ಎಜ್ರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Ezra was praying, and as he was praying, the Bible says ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸುವುದಕ್ಕೆ ಸರ್ವ ಜನರು ತಮ್ಮ ಕೈಗಳನ್ನೆತ್ತಿ ಆಮೇನ್ ಆಮೇನ್ ಎಂದು ಹೇಳಿ ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು ಎಂಬುದಾಗಿ ನೋಡುತ್ತೇವೆ. How are you praying these days? ನೀನು ನಾನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? I praise God for all the 3 churches in तीनों कलीसियाओं के लिए मैं धन्यवाद दूंगा. आप सभी लोग इस बात को मानेंगे. जब हमने गुड फ्राइडे का आराधना किया, जब पास्टर सुनील शर्मा हमारे बीच में थे, हमारी कलीसिया में हमने कैसे पवित्र आत्मा का, सामर्थ का, अभिषेक का, उसकी उपस्थिति का महसूस किया जब तुराई की आवाज को हमने सुना. I felt that heaven came down. I felt that I was lifted towards heaven. ಇದು ಸಹ ನೀನು ನಾನು ಕರ್ತನ ಸನ್ನಿಧಿಯಲ್ಲಿ ತಲೆಗಳನ್ನು ಬಾಗಿಸಿ ಮೊಣಕಾಲುರಿದು ಅಡ್ಡ ಬಿದ್ದು ಕೈಗಳನ್ನು ಎತ್ತಿ ಆತನ ಮುಂದೆ ಸಾಷ್ಟಾಂಗವೆರಗುವಂತ ಆರಾಧನೆಗಳನ್ನು ಮಾಡುವಂಥದ್ದು ಬಹಳ ಅಗತ್ಯ. ಕೀರ್ತನೆಗಾರರು ಬಹಳ ಸ್ಥಳಗಳಲ್ಲಿ Psalm 63 verse 4, Psalms 119 and 48, all these references, Psalms 28 and verse 2, it says ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆಯಿಡುತ್ತೇನಲ್ಲ ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. You want to bring your praise? Lift up your hands. You want to come with thanksgiving? Lift up your hands. You want to bring the praise and the honor? Lift up your hands. ನಿನ್ನ ಕೈಗಳನ್ನು ದೇವರ ಕಡೆಗೆ, ಆಕಾಶದ ಕಡೆಗೆ, ಪರಿಶುದ್ಧ ಸಿಂಹಾಸನದ ಕಡೆಗೆ, ಆತನ ಪರಿಶುದ್ಧ ಸ್ಥಳದ ಕಡೆಗೆ ನಾವು ಕೈಗಳನ್ನು ಎತ್ತಿ ನಾವು ಆರಾಧನೆ ಮಾಡುವಂಥದ್ದು ಬಹಳ ಅಗತ್ಯ. ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿ ಯೆಹೋವ ದೇವರನ್ನು ಕೊಂಡಾಡುವೆನೆಂಬುದಾಗಿ ಕೀರ್ತನೆಗಾರನು 134ನೇ ಪುಸ್ತಕ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. There is a lot of things. When you pray, when you praise Him constantly, non-stop, without fail, I know we get tired.
एंड दैट इज द रीजन वी नीड सपोर्ट। हमें ऐसा लगता है कि हमें कौन सहारा देगा। मैं आपको कहना चाहूंगा, आज पवित्र आत्मा हमारे साथ में खड़ा है, आज पवित्र आत्मा के उपस्थिति में हम हैं, आज पवित्र आत्मा हमें जीने में सहायता कर रहा है, आज पवित्र आत्मा हमें चला रहा है, आज पवित्र आत्मा हमारा सहारा बना है, आज पवित्र आत्मा ही हमारा सहायक है, आज पवित्र आत्मा ही हमें सिखाता है कि हम प्रार्थना कैसे करें। एंड व्हेन ही इज देयर एज अ हेल्प, और जब पवित्र आत्मा आपके और मेरे साथ में है, हम प्रार्थना करेंगे, हम बिना रुके प्रार्थना करेंगे, हम विश्वास से प्रार्थना करेंगे, हम लगातार प्रार्थना करेंगे। जैसे मूसा बिना रुके यहोवा परमेश्वर की दुहाई करने लगा। एंड आई जस्ट वांट टू से दैट इट इज नाट ओनली द ಹ್ಯಾಂಡ್ಸ್ that you need to lift, ಬರೀ ನಾವು ಕೈಗಳನ್ನು ಎತ್ತುವಂಥದ್ದೇ ಮಾತ್ರ ಅಲ್ಲ, ಆದ್ರೆ ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು ಕರ್ತನ ಕಡೆಗೆ ಎತ್ತುವಂಥದ್ದು ಬಹಳ ಅಗತ್ಯ. ಲಿಫ್ಟ್ ಅಪ್ ಯುವರ್ ಹಾರ್ಟ್ಸ್ ಟುವರ್ಡ್ಸ್ ಗಾಡ್, lift up your hearts, your whole body, your whole mind, lift up your wholesome, ನಿನ್ನ ಸಂಪೂರ್ಣ ದೇಹ, ಆತ್ಮ, ಪ್ರಾಣ, ಶರೀರವನ್ನು ದೇವರ ಕಡೆಗೆ ಎತ್ತುವಂಥದ್ದು ಬಹಳ ಅಗತ್ಯ. why I am asking you to lift up your hearts? हम ऐसे सिर्फ हाथों को उठाने से बहुत सारे समय में ऐसे होता है कि बहुत सारे बार जो है ना पाखंडीपन दिखता है, कपटितನ ಕಂಡು ಬರುವಂತದ್ದಾಗಿದೆ. some people we may pray and praise and thanks, do lot of things we may do, but our hearts are very important. ಈ ಹೃದಯದಲ್ಲಿ ದೇವರು ವಾಸ ಮಾಡೋದ ಕಾರಣ ಈ ಹೃದಯವನ್ನೇ ಸಜೀವ ಯಜ್ಞವಾಗಿ, ಈ ದೇಹವನ್ನೇ, ಈ ಜೀವಿತವನ್ನೇ ಆತನ ಸಿಂಹಾಸನದ ಕಡೆ ಎತ್ತುವಂಥದ್ದು ಬಹಳ ಅಗತ್ಯ. ಐ ಆಮ್ ರಿಕಲೆಕ್ಟೆಡ್ ಆಫ್ ದ ವರ್ಸ್ ಇನ್ ಮ್ಯಾಥ್ಯೂ ಚಾಪ್ಟರ್ 15 verse 8, 15ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 8ನೇ ವಚನದಲ್ಲಿ ಓದುವಾಗ ಯೇಸು ಸ್ವಾಮಿ ಫರಿಸಾಯರ ಪರವಾಗಿ ಬಹಳ ನೊಂದುಕೊಂಡು ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರ್ರಿ. ಯೇಸು ಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತಾನೆ ಗೊತ್ತುಂಟ? ಈ ಜನರು ಬರೀ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದ್ರೆ ಅವರ ಮನಸ್ಸು ನನಗೆ ದೂರವಾಗಿದೆ, ಅವರ ಮನಸ್ಸು ನನ್ನಿಂದ ಬಹಳ ದೂರವಾಗಿದೆ. ये लोग जो है सिर्फ जुबान से मेरा आदर करते हैं, सिर्फ जुबान से मेरा सम्मान करते हैं, लेकिन इनका मन जो है मुझसे बहुत दूर है. आज कलीसिया में होने के बावजूद भी, हालातों के बीच में जीने के बावजूद भी, हमारे इर्द गिर्द में हमारे प्रियजनों मरने के बावजूद भी, हम सब कुछ देखने के बावजूद भी, हम दिखावा तो बहुत कुछ करते होंगे, लेकिन ये जो हृदय है ना, ये जो मन है ना, still today it is just away from God. Come closer to God, come more closer to God. ಇನ್ನು ಬಹಳ ಅತಿ ಆಳವಾಗಿ ಕರ್ತನ ಕಡೆಗೆ ಬನ್ರಿ, ಕರ್ತನ ಸನ್ನಿಧಿಗೆ ಬನ್ರಿ, ಕರ್ತನ ಸನ್ನಿಧಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆತನನ್ನು ಕೊಂಡಾಡುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ಬರೀ ಕೈಗಳನ್ನು ಎತ್ತುವುದರ ಮೂಲಕ, ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ, ನಾವು ಕೈಗಳನ್ನು ಎತ್ತುತ್ತಾ ಸ್ತುತಿಸಿ ಆರಾಧನೆ ಮಾಡುವುದರ ಮೂಲಕ ಮಾತ್ರವೇ ಅಲ್ಲ, ಆದರೆ ನಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಆತನಿಗೆ ಸಮರ್ಪಿಸುವುದಕ್ಕಾಗಿ ಪಶ್ಚಾತ್ತಾಪದ ಹೃದಯದಿಂದ, ಮುರಿದ ಮನಸ್ಸಿನಿಂದ ನಾವು ಆತನನ್ನು ಆರಾಧಿಸುವಂಥದ್ದು, ಪ್ರಾರ್ಥಿಸುವಂಥದ್ದು ಬಹಳ ಅಗತ್ಯ. There is one more thought, I was just recollecting. ಲೂಕನು ಬರೆದ ಸುವಾರ್ತೆಯಲ್ಲಿ ಫರಿಸಾಯನು ಮತ್ತು ಸುಂಕದವರು ಇಬ್ಬರು ಬಂದು ಪ್ರಾರ್ಥನೆ ಮಾಡುವಾಗ ಅವನು ತಲೆ ಎತ್ತಿ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ತನ್ನನ್ನು ತಾನು ಕೊಚ್ಚಿಕೊಂಡು ಬಡಾಯಿ ಮಾಡಿಕೊಂಡು ಫರಿಸಾಯನು ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಸುಂಕದವನು, ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆಕಾಶದ ಕಡೆಗೆ ಕೂಡ ತನ್ನ ತಲೆಯನ್ನು ಎತ್ತಲಾರದಂತೆ. he is feeling so unworthy that he did not lift up his eyes towards heaven. उसने अपनी आंखों को भी आसमान की ओर नहीं उठाया, उसने अपने सर को झुकाया, शायद अपने छाती पर उसने हाथ रखा होगा, अपने हाथ को उठाकर कहा होगा कि हे परमेश्वर, मुझ पापी पर दया कर. ಕುಗ್ಗಿದ ಮನಸ್ಸೇ, ಮುರಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞವಾಗಿದೆ. ಈ ದಿವಸ ನಾವು ನಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಎತ್ತುವಂಥದ್ದು ಬಹಳ ಅಗತ್ಯ. ಅಂಡ್ ಆಲ್ ಥ್ರೂ ಯುವರ್ ಲೈಫ್, ದ ಲಾಸ್ಟ್ ಪಾಯಿಂಟ್ ಐ ವಾಂಟ್ ಟು ಸೇ, ಲಿಫ್ಟ್ ಅಪ್ ದ ನೇಮ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಹೆಸರನ್ನು ಮೇಲಕ್ಕೆತ್ರಿ, ಯೇಸುವಿನ ನಾಮವನ್ನು ಮೇಲಕ್ಕೆತ್ರಿ, ಯೇಸುವನ್ನೇ ಸ್ತುತಿಸ್ತಾ ಇರ್ರಿ, ಯೇಸುವನ್ನೇ ಕೊಂಡಾಡ್ರಿ, ಯೇಸುವನ್ನೇ ಆರಾಧಿಸ್ರಿ. ನೋ ಮ್ಯಾಟರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಯು ಆರ್ ಗೋಯಿಂಗ್ ಥ್ರೂ, ನೋ ಮ್ಯಾಟರ್ ವಾಟ್ ಸ್ಟ್ರಗಲ್ಸ್ ಯು ಆರ್ ಗೋಯಿಂಗ್ ಥ್ರೂ, ನೋ ಮ್ಯಾಟರ್ ವಾಟ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಯು ಆರ್ ಗೋಯಿಂಗ್ ಥ್ರೂ, ಯಾವ ಕಷ್ಟಕ್ಕೆ ಒಳಗಾಗ್ತಾ ಇದ್ರು, ಯಾವ ಚಿಂತೆಗೆ ಒಳಗಾಗ್ತಾ ಇದ್ರು, ಯಾವ ಭಯಕ್ಕೆ ಒಳಗಾಗ್ತಾ ಇದ್ರು, ಯಾವ ದುಃಖಕ್ಕೆ ಒಳಗಾಗ್ತಾ ಇದ್ರು, ಎಲ್ಲಿ ಹೇಗೆ ಯಾರ ನಿಮ್ಮ ಪ್ರಿಯರನ್ನು, ನಿಮ್ಮ ಕುಟುಂಬದವರು ನೀವು ಕಳ್ಕೊಳ್ತಾ ಇದ್ರು, ನಿಮ್ಮ ಆಪ್ತ ಸ್ನೇಹಿತರನ್ನು ಕಳ್ಕೊಳ್ತಾ ಇದ್ರು, ಈ ಘೋರ ವ್ಯಾಧಿಯ ಮಧ್ಯದಲ್ಲಿ ಯು ಆರ್ ಗೋಯಿಂಗ್ ಥ್ರೂ ಅ ಬಿಗ್ ಲಾಸ್,
ನಿನ್ನ ಹತ್ರ ಹಣ ಇರ್ತಿರ್ಲಿಕ್ಕಿಲ್ಲ, ನಿನ್ನ ಕಷ್ಟಕ್ಕೆ ಒಳಗಾಗಿದೆ, ನಿನ್ನ ಸಾಲದಲ್ಲಿ ಒಳಗಾಗಿದೆ, ನೀನು ಒಬ್ಬಂಟಿಗೆ ತನದಲ್ಲಿ ಬಿದ್ದೋಗಿದೆ. ಆದ್ರೆ ಈ ದಿವಸ ನಾನು ಎನ್ಕರೇಜ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ, ದೇವರ ನಾಮವನ್ನೇ ಮೇಲಕ್ಕೆತ್ತುತ್ತಾ ಇರು. डोंट एवर पुट द नेम ऑफ गॉड डाउन इन योर लाइफ. कभी भी परमेश्वर के नाम को नीचे मत डालिएगा. कभी भी परमेश्वर के नाम को डोंट टेक इट लाइटली. द नेम ऑफ गॉड, द नेम ऑफ द लॉर्ड इज अ स्ट्रांग टावर इन आवर लाइफ. ಯೆಹೋವನ ನಾಮ, ಕ್ರಿಸ್ತನ ಹೆಸರು ನಮ್ಮ ಜೀವಿತಕ್ಕೆ ಬಹಳ ದೊಡ್ಡ ಒಂದು ಬಲವಾದಂತ ಒಂದು ದುರ್ಗವು, ಒಂದು ಕೋಟೆ, ಒಂದು ಆಶ್ರಯ ಸ್ಥಾನವಾಗಿದೆ. ಕೀಪ್ ಲಿಫ್ಟಿಂಗ್ ದ ನೇಮ್ ಆಫ್ ಗಾಡ್. ಯಥಾ ರೀತಿಯಲ್ಲಿ ಯಾವಾಗಲೂ ದೇವರ ಹೆಸರನ್ನು, ಕರ್ತನ ನಾಮವನ್ನು ನುಡಿತಾ ಇರ್ರಿ, ಮೇಲಕ್ಕೆತ್ತಾ ಇರ್ರಿ. ವೆದರ್ ಯು ಲಿಫ್ಟ್ or not, but the God the Father lifted the name of Jesus above all names. चाहे आप उसके नाम को ऊंचा उठाए या ना उठाए, लेकिन मेरा बाइबल, परमेश्वर का वचन इस बात की गवाही है कि परमेश्वर पिता ने अपने इकलौते पुत्र प्रभु यीशु के नाम को सभी नामों में ऊंचा ठहराया. ಎಲ್ಲಾ ನಾಮಗಳಲ್ಲಿ ಮೇಲಾದ ನಾಮ, ಸರ್ವೋನ್ನತವುಳ್ಳ ನಾಮ. ಆ ನಾಮದ ಮುಂದೆ ಪ್ರತಿಯೊಬ್ಬರು ಮೊಣಕಾಲೂರಿಬೇಕು, ಪ್ರತಿಯೊಬ್ಬರು ಬಾಯಿಂದ ಅರಿಕೆ ಮಾಡಬೇಕು, ಯೇಸುವೆ ಪ್ರಭು, ಯೇಸುವೆ ರಕ್ಷಕನು, यीशु देवर ಎಂಬುದಾಗಿ. उस नाम के सामने हर एक घुटना टिकेगा, हर एक जुबान इकरार करेगा कि यीशु ही प्रभु है. उसके नाम को धन्यवाद हो, उसके नाम की ಸ್ತುತಿ हो. ಈ ದಿವಸಗಳಲ್ಲಿ ನಾವು ಹಾದು ಹೋಗುವಂತ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಪ್ರೇರೇಪಿಸ್ತಾ ಇದ್ದಾನೆ. ನಾವು ಯಾವ ರೀತಿಯಲ್ಲಿ ನಾವು ಕರ್ತನಿಗೆ ಮೊರೆ ಇಡ್ತಾ ಇದೀವಿ, ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತಾ ಇದೀವಿ, ಎಷ್ಟು ನಾವು ಆತ್ಕೊಳ್ತಾ ಇದೀವಿ, ಎಷ್ಟು ನಾವು ಭರವಸೆಯಿಂದ ನಡೀತಾ ಇದೀವಿ, ಎಷ್ಟು ನಾವು ಕರ್ತನಲ್ಲಿ ನಾವು ದೇವರೇ ನಿನಗೆ ಸ್ತೋತ್ರ, ಸ್ತುತಿ, ಕೊಂಡಾಟ, ಮಹಿಮೆ, ಘನತೆ ಎಂಬುದಾಗಿ ಕೈಗಳನ್ನ ಎತ್ತಾ ಇದೀವಿ, ಮನಸ್ಸುಗಳನ್ನ ಎತ್ತಾ ಇದೀವಿ, ದೇವರ ನಾಮವನ್ನು ಎತ್ತುತ್ತಾ ಇದೀವಿ. ಡೋಂಟ್ ಲಿಫ್ಟ್ ದಿಸ್ ಸಿಚುವೇಶನ್ ಯಾರ್. ಈ ಪರಿಸ್ಥಿತಿಯ ಮೇಲೆ ಕೆತ್ತಬೇಡ್ರಿ. ಈ ನ್ಯೂಸ್ ಚಾನೆಲ್ಸ್ ಗಳನ್ನ ಎತ್ತಿ ಸತ್ತವರ ವಿಷಯದಲ್ಲಿ, ಬದುಕಿದವರ ವಿಷಯದಲ್ಲಿ, ಪಾಸಿಟಿವ್ ಕೇಸಸ್ ಆದವರ ವಿಷಯದಲ್ಲಿ ಹೆಸರೆತ್ತಬೇಡ್ರಿ. ನೀವು ದೇವರ ಹೆಸರನ್ನ ಮೇಲೆ ಕೆತ್ರಿ, ದೇವರ ನಾಮವನ್ನು ಮೇಲೆ ಕೆತ್ರಿ, ನಿಮ್ಮ ಹೃದಯಗಳನ್ನ ಮೇಲೆ ಕೆತ್ತಿರಿ, ನಿಮ್ಮ ಆರಾಧನೆಗಳನ್ನ ಮೇಲೆ ಕೆತ್ರಿ. ದೇವರ ಅವುಗಳನ್ನು ಮೆಚ್ಚಿ ನಾನು ಪ್ರಾರ್ಥಿಸ್ತಾ ಇದನ್ನು ಕೇಳಿಸ್ಕೊಳ್ರಿ. ಒಂದು ವೇಳೆ ಈ ವಿಮೋಚನ ಕಾಂಡ 17ನೇ ಅಧ್ಯಾಯದ 14ನೇ ವಚನ ವಾಗ್ದಾನ ರೂಪವಾಗಿ, if the Lord said I will destroy, I will remove the name of Amalekites from this earth, ನಾನು ಈ ಭೂಲೋಕದಿಂದ ಅಮಲೇಕ್ಯರ ಹೆಸರನ್ನು ನಿರ್ಮೂಲ ಮಾಡುವೆನು, ಕಿತ್ತು ಹಾಕುವೆನೆಂಬುದಾಗಿ ಹೇಳಿದೆ. ಆದ್ರೆ ನಾನು ಈ ದಿವಸ ಪ್ರಾರ್ಥಿಸ್ತಾ ಇದ್ದೇನೆ, ಕೊರೋನಾ ವೈರಸ್ कोविड-19 का नामो निशान जो है, मेरा यहोवा परमेश्वर इस संसार से, इस धरती से वो मिटा देगा. 100 साल के बाद, 50 साल के बाद सिर्फ इतना ही याद किया जाएगा कि एकाएक समय में ऐसी कोई वायरस इस धरती पर आई थी जिसका नामो निशान ना रहे. हालेलुया, मे गॉड बी द ग्लोरी. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಪ್ರಾರ್ಥನೆ ವಾಕ್ಯದ ಆಧಾರದ ಮೇಲೆ ಮಾಡ್ತಾ ಇದ್ದೀನಿ, ನಾನು ಪ್ರಸಂಗ ವಾಕ್ಯದ ಆಧಾರದ ಮೇಲೆ ಮಾಡ್ತಾ ಇದ್ದೀನಿ. ಬಟ್ ಎವ್ರಿಥಿಂಗ್ ಗಾಡ್ ಹ್ಯಾಸ್ ಹಿಸ್ ಓನ್ ವೇ, ಗಾಡ್ ಹ್ಯಾಸ್ ಹಿಸ್ ಓನ್ ಕಂಟ್ರೋಲ್. ದೇವರ ಸ್ವತಃ ತನ್ನದೇ ಆದಂತ ಒಂದು ಆಲೋಚನೆ, ತನ್ನದೇ ಚಿತ್ತ, ತನ್ನದೇ ವಿಚಾರ, ತನ್ನದೇ ಯೋಜನೆಗಳು ನೆರವೇರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. बट आई लिफ्ट अप द नेम ऑफ गॉड हाई. आज मैं परमेश्वर यहोवा के नाम को ऊंचा उठाता हूँ. भजन संहिता उसके 150वें अध्याय को देखो, भजन संहिता 145वें अध्याय को पहले के वचन को देखो. सामिस्ट लिफ्ट अप द नेम ऑन हाई. भजनकार जो है उसके नाम को ऊंचा उठाता है. ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಕೊಂಡಾಡುವೆನು, ನಿನ್ನನ್ನೇ ಸ್ತುತಿಸುವೆನು, ನಿನ್ನನ್ನೇ ಆರಾಧಿಸುವೆನೆಂಬುದಾಗಿ. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ನಾವು ಮೋಶೆಯು ಇಸ್ರಾಯೇಲ್ ಜನರ ಬಿಡುಗಡೆಕ್ಕಾಗಿ, ಜಯಕ್ಕಾಗಿ ಯೆಹೋವ ನಿಸ್ಸಿ ನಮ್ಮ ಜಯ ಧ್ವಜ ಕೊಡುವಂತ ದೇವರ ನಾಮದಲ್ಲಿ ಆತನು ಪ್ರಾರ್ಥನೆ ಮಾಡಿರುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರೋಣ, ನಂಬಿಕೆಯಲ್ಲಿ ಜೀವಿಸೋಣ. ಕರ್ತನನ್ನು ನಾವು ಆತುಕೊಂಡು ಆತನ ಮೇಲೆ ಭರವಸೆ ಇಟ್ಟು ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ನಮ್ಮ ನಮ್ಮ ಕಾಣಿಕೆಯನ್ನು ಯಥಾ ರೀತಿಯಲ್ಲಿ ಕರ್ತನಿಗೆ ಸಮರ್ಪಿಸ್ತಾ ಇರೋಣ. ಸಭೆಗಳಲ್ಲಿ ಕಾಣಿಕೆ ಡಬ್ಬಿಗಳು ಈಗಾಗಲೇ ನಿಮ್ಮ ಹತ್ರ ಉಂಟು. ತಪ್ಪದೆ ನೀವು ನಿಮ್ಮ ಕಾಣಿಕೆಗಳನ್ನು ನೀವು ಕಾಣಿಕೆ ಡಬ್ಬಿಗಳಲ್ಲಿ ಹಾಕ್ತಾ ಇರ್ರಿ. ಕವರ್ಸ್ ಗಳಲ್ಲಿ ಇಡುವರು ಕವರ್ಸ್ ಗಳಲ್ಲಿ ಇಡ್ರಿ, ಬೈಬಲ್ಸ್ ಗಳಲ್ಲಿ ಇಡುವರು ಬೈಬಲ್ಸ್ ಗಳಿಡ್ರಿ. ಬಟ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ಡೋಂಟ್ ಸ್ಟಾಪ್ ಯುವರ್ ಆಫರಿಂಗ್. ನಿಮ್ಮ ಕಾಣಿಕೆಗಳನ್ನು ನಿಲ್ಲಿಸಬೇಡ್ರಿ. ಯೆಹೋವ ದೇವರಿಗೆ, ಕರ್ತನಿಗೆ ಸಲ್ಲಿಸಬೇಕಾದಂತ ಕಾಣಿಕೆಗಳನ್ನು ನಾವು ತಪ್ಪದೆ ಯಥಾರ್ಥವಾದ ಮನಸ್ಸಿನಿಂದ ಕೊಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸಭೆಯಲ್ಲಿರುವಂತ ನೀವೆಲ್ಲರೂ ಸುರಕ್ಷಿತವಾಗಿರುವಂತೆ ದೇವರು ನಿಮ್ಮ ಜೊತೆಯಲ್ಲಿರಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ನಾವೆಲ್ಲರೂ
ತಲೆಗಳನ್ನು ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ, ನನ್ ಜೀವಿತದಿ ನಿನ್ ಕೃಪೆಯೇ ನಿನ್ನನ್ನೇ ನಾ ಆರಾಧಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ, ನನ್ ಜೀವಿತದಿ ನಿನ್ ಕೃಪೆಯೇ ನಿನ್ನನ್ನೇ ನಾ ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನ ಮಾನ ಮಹಿಮೆ ಪ್ರಭಾವಗಳಿಗೆ ಯೋಗ್ಯನಾದಂತ ನಮ್ಮ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ತಲೆಯನ್ನು ಬಾಗಿಸುವಂತವನಾಗಿದ್ದೇನೆ. ಸಾಷ್ಟಾಂಗವೆರಗುತ್ತೇವೆ. ಅದ್ಭುತನು, ಮಹೋನ್ನತನು, ಸರ್ವೋನ್ನತನು ಯೆಹೋವ ನಿಸ್ಸಿ, ಜಯ ಕೊಡುವ ದೇವರು ನೀನಾಗಿದ್ದಿ. ಜಯವು ನಮ್ಮದೇ, ನಿರೀಕ್ಷೆಯು ನಮ್ಮದೇ ಕರ್ತನೆ. ನಿನಗೆ ಎಂದೆಂದಿಗೂ ಮಹಿಮೆ ಇರಲಿ ಸ್ವಾಮಿ. ಯಾಕಂದ್ರೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಪರಿಸ್ಥಿತಿಯಿಂದ, ಈ ಸಮಸ್ಯೆಗಳಿಂದ, ಈ ಲಾಕ್ಡೌನ್ ಇಂದ ಕರ್ತನೆ, ಈ ಕೋವಿಡ್-19 ಕೊರೋನಾ ವೈರಸ್ ನಿಂದ ನಮಗೆ ಜಯ ಕೊಡುವಂತ ದೇವರು ನೀನಾಗಿದೆ. ನಮ್ಮ ಭರವಸೆಯು, ನಮ್ಮ ನಿರೀಕ್ಷೆಯು, ನಮ್ಮ ಆನಂದವು, ನಮ್ಮ ಸಂತೋಷವು ನೀನಾಗಿದೆ ಕರ್ತನೆ. ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇವೆ, ನಿನ್ನ ನಾಮವನ್ನು ಸ್ತುತಿಸಿ ಘನಪಡಿಸುತ್ತೇವೆ. ನಿನ್ನ ಕಡೆಗೆ ನಮ್ಮ ಕೈಗಳನ್ನು ಎತ್ತಿ ಮೊರೆಯಿಡುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ದೇವರೇ, ಆಕಾಶದ ದ್ವಾರಗಳನ್ನು ತೆರೆಯ ಮಾಡು ಸ್ವಾಮಿ. ಆಕಾಶದ ದ್ವಾರಗಳು ತೆರೆಯಲ್ಪಡಲಿ ಸ್ವಾಮಿ. ನಿನ್ನ ಜನರ ಪ್ರಾರ್ಥನೆಯನ್ನು ಲಾಲಿಸು, ಪ್ರಾರ್ಥನೆಯಲ್ಲಿ ಬಲ ಹೊಂದುವಂತೆ ಸಹಾಯ ನೀಡು. ಕೈಗಳೆತ್ತಿ ಸ್ತುತಿಸುವಂತೆ, ಕೈಗಳನ್ನು ತಟ್ಟಿ ಸ್ತುತಿಸುವಂತೆ, ಆರಾಧಿಸುವಂತೆ, ಹೃದಯ ಮನಸ್ಸುಗಳನ್ನು ಎತ್ತಿ ನಿನ್ನ ಆರಾಧಿಸುವಂತೆ, ನಿನ್ನ ನಾಮವನ್ನು ಮೇಲಕ್ಕೆತ್ತಿ ನಿನ್ನನ್ನು ಸ್ತುತಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ನೀಡು. ವಾಕ್ಯ ಸಂದೇಶವನ್ನು ಕೇಳಿರುವಂತ ಒಬ್ಬೊಬ್ಬರನ್ನು ಹೆಸರಿಸರಾಗಿ ಆಶೀರ್ವಾದ ಮಾಡುತ್ತೇನೆ. ಮೊಬೈಲ್ಸ್ ಗಳಲ್ಲಿ, ಲ್ಯಾಪ್ಟಾಪ್ಸ್ ಗಳಲ್ಲಿ, ಟಿವಿಸ್ ಗಳಲ್ಲಿ ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಸ್ವಾಮಿ, ಆನ್ಲೈನ್ ಮಾಧ್ಯಮದ ಮೂಲಕ ಆರಾಧನೆಗಳಲ್ಲಿ ಭಾಗವಹಿಸುವಂತವರನ್ನು ಆಶೀರ್ವಾದ ಮಾಡುತ್ತೇನೆ, ಅಭಿಷೇಕ ಮಾಡುತ್ತೇನೆ. ಇವರ ಕುಟುಂಬಕ್ಕೆ ದೇವರ ಶಾಂತಿಯು ಸಮಾಧಾನ ಇಳಿದು ಬರಲಿ. ಇವರ ಕುಟುಂಬ, ಮನೆ, ಮಕ್ಕಳಿಗೆ ಎಲ್ಲರಿಗೆ ನಿನ್ನ ಸಂರಕ್ಷಣೆ, ಸುರಕ್ಷತೆ ದೊರೆಯಲಿ. ಎಲ್ಲರೂ ಆಶೀರ್ವಾದ ಹೊಂದಲಿ, ಎಲ್ಲರೂ ಸುರಕ್ಷಿತವಾಗಿರಲಿ ಸ್ವಾಮಿ. ಯಾರ್ಯಾರು ದುಃಖದಲ್ಲಿದ್ದಾರೋ ಅವರನ್ನು ಸಂತೈಸು, ಸಮಾಧಾನ ಪಡಿಸು. ಯಾರ್ಯಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಾರೋ, ಹೋಗುವಾಗ ಬರುವಾಗ ನೀನು ಅವರನ್ನು ರಕ್ಷಿಸಿ ಕಾಪಾಡು. ಯಾರ್ಯಾರಿಗೆ ಏನೇನು ಅಗತ್ಯಗಳು ಉಂಟು, ನೀನು ಪರಲೋಕದಿಂದ ಅಗತ್ಯಗಳನ್ನು ಪೂರೈಸು ಎಂಬುದಾಗಿ ನಿನ್ನಲ್ಲಿ ಬೇಡುವಂತವರಾಗಿದ್ದೇವೆ. ಈ ಆರಾಧನೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳು ಯಥಾರ್ಥವಾಗಿ ಕಾಣಿಕೆಯನ್ನು ಸಮರ್ಪಿಸಿರುವಾಗ ಸ್ವೀಕಾರ ಮಾಡು, ಆಶೀರ್ವಾದ ಮಾಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಕರ್ತನೆ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. ಸ್ತುತಿ ಸ್ತೋತ್ರಗಳ ಮೂಲಕ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬಾದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೋ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮಲ್ಲಿ, ನಿಮ್ಮ ಜೀವಿತ, ಪ್ರತ್ಯೇಕವಾಗಿ ನಿಮ್ಮ ಕುಟುಂಬದಲ್ಲಿ ಎಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.